ಕರ್ನಾಟಕ ಟಿವಿ ಹಾಗೂ ಆಡ್ಸಿಕ್ಸ್ ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗ್ತಾ ಇದೆ. ತುಮಕೂರು ಜಿಲ್ಲೆ ತಿಪಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಜಿಎಸ್ ಶ್ರೀಧರ್ ಬಾಲರಾಜು ಭಾಗಿಯಾಗಿದ್ದು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದಂತಹ ಶಶಿಕುಮಾರ್ ದೀಪ ಹಚ್ಚುವ ಮೂಲಕ ಚಾಲನೆಯನ್ನ ನೀಡಿದ್ರು. ರಂಗೋಲಿ ಸ್ಪರ್ಧೆಯಲ್ಲಿ 21 ಸ್ಪರ್ಧಾಳುಗಳು ಭಾಗವಹಿಸಿದ್ರು. 5 ತೀರ್ಪುಗಾರರಾದಂತಹ ಪ್ರಭಾ ವಿಶ್ವನಾಥ್, ಸುಮಾನ್ ಕುಮಾರ್, ಸುಭದ್ರಮ್ಮ, ಬಾಲರಾಜು, ಮಹೇಂದ್ರರವರು 3 ವಿಜೇತರನ್ನ ಆಯ್ಕೆ ಮಾಡಿದ್ರು. ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಸಾಕ್ಷಿ ಪ್ರಸಾದ್ 5,000 ರೂಪಾಯಿ, 2ನೇ ಸ್ಥಾನ ಪಡೆದುಕೊಂಡ ಶುಭಾ ಹರ್ಷಾಗೆ 3,000 ರೂಪಾಯಿ, 3ನೆಯ ಸ್ಥಾನ ಪಡೆದುಕೊಂಡಂತಹ ಸ್ವಾತಿ ಬಾಲಾಜಿ ಅವರು 2,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಪಡೆದುಕೊಂಡ್ರು. ಇನ್ನು ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರು ಹಾಗೂ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೂ ಕರ್ನಾಟಕ ಟಿವಿ ಸಂಸ್ಥೆಯಿಂದ ಪ್ರಮಾಣ ಪತ್ರವನ್ನ ವಿತರಿಸಲಾಯಿತು. ಸಂಕ್ರಾಂತಿ ಅಂದರೆ ಸಂಭ್ರಮ. ಸುಗ್ಗಿ ಕಾಲ ಮುಗಿದು ಕೊಯ್ಲು ಮುಗಿದು ಬೆಳೆ ಎಲ್ಲ ಒಟ್ಟು ಮಾಡೋಂಥ ಕಾಲ, ಹುಲ್ಲೊಟ್ಟು ಮಾಡೋಂಥ ಕಾಲ. ಇಂಥ ಒಳ್ಳೆಯ ಒಂದು ಸಂದರ್ಭದಲ್ಲಿ ಈ ಸಂಭ್ರಮವನ್ನು ಆಚರಿಸೋದಕ್ಕೋಸ್ಕರ ಹೆಣ್ಮಕ್ಳು ಎಲ್ಲ ರಾಜ್ಯಗಳು ಒಂದೊಂದು ಥರ ಮಾಡ್ತವೆ. ನಮ್ಮಲ್ಲಿ ಸಂಕ್ರಾಂತಿ ಮಾಡ್ತೀವಿ, ಆಂಧ್ರದಲ್ಲಿ ಸಂಕ್ರಾಂತಿ ಮಾಡ್ತೀವಿ, ತಮಿಳ್ನಾಡಲ್ಲಿ ಪೊಂಗಲ್ ಮಾಡ್ತಾರೆ, ಮತ್ತು ಆಸಾಮದಲ್ಲಿ ಬಿಹು ಮಾಡ್ತಾರೆ, ಪಂಜಾಬಲ್ಲಿ ಲೆಹ ಅವ್ರದ್ದೊಂದು ಮಾಡ್ತಾರೆ. ಹಾಗಾಗಿ ಈ ಥರ ಎಲ್ಲ ರಾಜ್ಯಗಳು, ಭಾರತದ ಎಲ್ಲ ಕೃಷಿ ಪ್ರಧಾನವಾದ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮ ಒಂದೊಂದು ರೀತಿಯಲ್ಲಿ ಒಂದೊಂದು ಹೆಸರಿನಲ್ಲಿ ನಡೀತಾ ಇರ್ತದೆ. ಅದರ ಅಂಗವಾಗಿ ಇಲ್ಲಿ ಸಹ ನಮ್ಮ ಹೆಣ್ಮಕ್ಳು ತುಂಬ ಸುಂದರವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಕರ್ನಾಟಕ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹಾಗೂ ಆಡಳಿತ ವರ್ಗದವರೆಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರಲಿ, ಹಾಗೂ ನಮ್ಮ ಸಂಸ್ಕೃತಿಯನ್ನು ಇನ್ನು ಮುಂದಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ತಗೊಂಡೋಗುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಎಲ್ರಿಗೂ ನಾನು ಅಭಿನಂದನೆ ತಿಳಿಸಿ ನಾನು ಹೇಳೋ ಮಾತು ಮುಗಿಸ್ತೇನೆ. ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಅಂದರೆ ನಮಗೆ ಸಂಕ್ರಾಂತಿ ಹಬ್ಬದಲ್ಲಿ ನಾನು ದಾವಣಗೆರೆಯಳು, ಇಲ್ಲಿ ನಾನು ಹೊಸದಾಗಿ ತಿಪಟೂರಿಗೆ ಬಂದಿರೋದು. ನನಗೆ ಈ ಥರ ಚಾನ್ಸ್ ಎಲ್ಲಿ ಯಾವ ಊರಲ್ಲೂ ಸಿಕ್ಕಿದ್ದಿಲ್ಲ. ಈ ಥರ ಚಾನ್ಸ್ ತುಂಬ ಅಡುಗೆ ವಿಚಾರದಾಗಲಿ ಎಲ್ಲದರಲ್ಲೂ ಪ್ರೈಸ್ ತುಂಬ ಚೆನ್ನಾಗಿ ಬರ್ತಿದೆ ಇಲ್ಲಿ ನನಗೆ. ಅದರಲ್ಲೂ ಕರ್ನಾಟಕ ನ್ಯೂಸ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಎಲ್ಲರೂ ಏನಾದರೂ ಈ ಥರ ರಂಗೋಲಿ ಸ್ಪರ್ಧೆ ಇದೆ ಅಂದರೆ ಯಾರಾದರೂ ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡಲ್ಲ. ಆದರೆ ಈ ಚಾನಲಲ್ಲಿರೋ ಅಂಥವ್ರು ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಿಮ್ಮ ಇಷ್ಟ, ನೀವು ಹೆಂಗೆ ಮಾಡ್ತೀರ ಕ್ಲಿಯರಾಗಿ ಬರಬೇಕು, ಆಗಿದ್ರೆ ಮಾತ್ರ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದರು. ಆ ಶ್ರಮದಿಂದ ನಾವು ಮಾಡಿದ್ದೀವಿ. ನಮ್ಗೆ ಈ ಶ್ರಮ ಬರೋಕ್ಕೆ ನಿಮ್ಮ ಟಿ ಬೇರೆ ಕಾರಣ. ತುಂಬ ಖುಷಿ ಆಗ್ತಿದೆ ಸರ್, ನಿಜ. ಯಾಕೆಂದರೆ ಅವರು 4 ಗೋಡೆ ಒಳಗೆ ಅಷ್ಟೇ ಇರ್ತಾರೆ. ಈ ಥರ ತುಂಬ ಎಷ್ಟು ನನಗಿಂತ ತುಂಬ ಕಲೆ ಇರೋರು ಇದ್ದಾರೆ. ಆದರೆ ಅವ್ರು ಯಾರೂ ಹೊರಗೆ ಬರ್ತಾ ಇಲ್ಲ, ಮನೇಲಿ ಕಳಿಸ್ತಾ ಇಲ್ಲ. ಅದ್ರಿಗೂ ನನಗೆ ನಮ್ಮ ಮನೇಲಿ ನನ್ನ ಗಂಡ ಮತ್ತು ನಮ್ಮ ಮಾವ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಟಿ ವಿಯವರು ನನಗೆ ಫೋನ್ ಮಾಡಿ ಅವ್ರು ಪುಟ್ಟಿ ಚೆನ್ನಾಗಿ ಮಾಡ್ತೀಯಾ ಬಾ ಅಂತ ಸಪೋರ್ಟ್ ಮಾಡಿದರು. ಆ ಖುಷಿಗೆ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಹುಷಾರಿಲ್ಲ, ಬೆಳಗ್ಗೆಯಿಂದ ನಾನು ಸುಸ್ತಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದಿದ್ದೆ. ಆದರೂ ನನಗೆ ಖುಷಿ ಆಯಿತು. ಇದೇ ಥರ ಈ ಥರ ಫಂಕ್ಷನ್ ಮಾಡಿದರೆ ತುಂಬ ಜನ ಎಲ್ಲ ಹೊರಗೆ ಬರ್ತಾರೆ, ಅವ್ರ ಕಲೆಯನ್ನು ಹೊರಗೆ ತೋರಿಸ್ತಾರೆ ಏನೇನು ಅಂತ. ತುಂಬ ಇದೆ ಕಲೆ ಎಲ್ಲ ಹೆಣ್ಮಕ್ಳಿಗೆ, ಆದರೆ ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ. ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಸಂಕ್ರಾಂತಿ ಶುಭಾಶಯಗಳು ಎಲ್ಲರಿಗೂ, ಮತ್ತು ಕರ್ನಾಟಕ ಟಿ ವಿಯವ್ರಿಗೂ ಶುಭಾಶಯಗಳು. ಹೀಗೆ ಬನ್ನಿ, ನಮಗೆ ನೆಕ್ಸ್ಟ್ ಇದೇ ಥರ ಸಪೋರ್ಟ್ ಮಾಡಿ, ಇದಕ್ಕಿಂತ ತುಂಬ ಹೆಚ್ಚಿಗೆ ಚೆನ್ನಾಗಿ ಮಾಡಿಕೊಡ್ತೀವಿ. ನನಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ತುಂಬ ಖುಷಿ ಆಗ್ತಿದೆ. ನಂಗೆ ಕರ್ನಾಟಕ ಟಿ ವಿಯವ್ರಿಗೆ ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಳ್ಳೆ ಆಪರ್ಚುನಿಟಿನ ಕಲ್ಪಿಸಿ ಕೊಟ್ಟಿದ್ದಾರೆ. ಆಮೇಲೆ ಈಗಿನ ಜನ್ರೇಷನ್ಗೆ ಏನು ಅಂದರೆ ಹಳೇ ಸಂಪ್ರದಾಯಗಳೆಲ್ಲ ಮರ್ತೋಗ್ತಾ ಇದೆ. ಸ್ವಲ್ಪ ಎಲ್ಲ ಹೆಣ್ಮಕ್ಳು ಅಪ್ಡೇಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಹಳೆ ಸಂಪ್ರದಾಯಗಳನ್ನೆಲ್ಲ ಮರ್ತಿದ್ದಾರೆ. ತುಂಬ ಟ್ಯಾಲೆಂಟೆಡ್ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ತಿಪಟೂರಲ್ಲಿ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ, ಬಟ್ ಯಾರೂ ಕೂಡ ಕಾಂಪಿಟೇಷನಿಗೆ ಬರ್ತಾ ಇಲ್ಲ. ನಾನು ಇನ್ನೂ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳು ಬಂದು ಕಾಂಪೀಟ್ ಮಾಡಬೇಕು ಅಂತ. ತುಂಬ ಜನ ಕಾಂಪಿಟೇಟರ್ಸ್ ಇದ್ರೇ ಪ್ರೈಸ್ ತೊಗೊಳ್ಳೋದಾಗಲಿ ಅದೊಂದು ಖುಷಿ ಇರುತ್ತೆ. ಹಾಗಾಗಿ ಎಲ್ಲರೂ ಬನ್ನಿ, ಕಾಂಪೀಟ್ ಮಾಡಿ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಕರ್ನಾಟಕ ಟಿ ವಿ ಅವ್ರಿಗೆ. ಇದೊಂದು ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಮುಂಚೆನೇ ಆಚರಣೆ ಮಾಡಿ ಅನಿಸ್ತೈತೆ ನಮಗೆ. ಇವತ್ತು ತಿಪಟೂರಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅಂತೇಳಿ ಕರ್ನಾಟಕ ಟಿ ವಿಯವರು ಏನು ಇದು ಕಾರ್ಯಕ್ರಮ ಆಯೋಜಿಸಿದರೆ ಅದಕ್ಕೆಲ್ಲ ಬಂದು ನಮ್ಮ ಬಂಧುಗಳು ಎಲ್ಲರೂ ಇದಕ್ಕೆ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನೆಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ. ಸ್ಪರ್ಧೆಗಳು ಎಲ್ಲ ತುಂಬ ಖುಷಿಯಾಗಿ ಹೋಗಿದ್ದಾರೆ ಸರ್. ಎಲ್ಲ ಒಳ್ಳೆ ಪ್ರೈಜು ಸಿಕ್ಕಿದೆ ಅವ್ರಿಗೆ. ಎಲ್ಲ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿ
ಕಾರ್ಯಕ್ರಮವನ್ನು ಚೆನ್ನಾಗೇ ನಡೆಸ್ಕೊಟ್ಟವ್ರಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಕರ್ನಾಟಕ ಟಿ ವಿಯವರು. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನದಾಗಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ ಮುಖಾಂತರ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.